ಸಿಎಂ ಅವರ ಸಹಿಯನ್ನೇ ನಕಲು ಮಾಡಲಾಯ್ತಾ? ಎಸ್, ಅಂತಹ ಒಂದು ಬೆಳವಣಿಗೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಸಹಿಯನ್ನೇ ನಕಲು ಮಾಡಿದ್ರ ಕಿರಾತಕರು. ಉಗ್ರಾಣ ನಿಗಮ ಅಧ್ಯಕ್ಷ ಸ್ಥಾನ ನೇಮಕ ಆದೇಶದಲ್ಲಾದಂತಹ ಗೋಲ್ಮಾಲ್ ಇದು. ಸಿಎಂ ಸಿದ್ದರಾಮಯ್ಯನವರನ್ನೂ ಬಿಡ್ಲಿಲ್ವಾ ನಕಲಿ ಗಿರಾಕಿಗಳು? ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಹಿ ನಕಲು ಪ್ರಕರಣ ಇಲ್ಲಿಗೆ ಬಂದಿದೆ. ಮಾರ್ಚ್ 1ರಂದು ಉಗ್ರಾಣ ನಿಗಮ ಮಂಡಳಿಗೆ ನೇಮಕ ಮಾಡಿ ಆದೇಶ ಹೊರಡಿಸಲಾಯಿತು. ಆದೇಶ ಹೊರಡಿಸಿರುವ ನಕಲು ಪ್ರತಿ ಎಲ್ಲೆಡೆ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಕಲು ಆದೇಶ ಪ್ರತಿ ಏನಿದೆ ಅದು ಹರಿದಾಡ್ತಾ ಇದೆ, ಫುಲ್ ವೈರಲ್ ಆಗಿದೆ. ಎಸಿ ಕಾಡ್ಲೂರನ್ನ ನೇಮಕ ಮಾಡಿರುವ ನಕಲಿ ಆದೇಶ ಪ್ರತಿ ಈಗ ಫುಲ್ ವೈರಲ್ ಆಗ್ತಾ ಇದೆ. ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಸಿ ಕಾಡ್ಲೂರ್ ರಾಜ ವೆಂಕಟಪ್ಪ ನಾಯಕ ನಿಧನದಿಂದ ತೆರವಾಗಿರುವ ಸ್ಥಾನ. ತೆರವಾದಂತಹ ಸ್ಥಾನಕ್ಕೆ ಎಸಿ ಕಾಡ್ಲೂರ್ ಅವರನ್ನ ನೇಮಕ ಮಾಡಿರುವಂತಹ ನಕಲಿ ಆದೇಶ. ಸರ್ಕಾರದಿಂದ ಯಾರನ್ನೂ ನೇಮಿಸದೇ ಇದ್ರೂ ಆದೇಶ ಪ್ರತಿ ಮಾತ್ರ ವೈರಲ್ ಆಗಿದೆ. ಅದರಲ್ಲಿ ಸಿದ್ದರಾಮಯ್ಯನವರು ಸಹಿ ಮಾಡಿದ್ದಾರೆ ಅಂತ ಆ ಪ್ರತಿಯಲ್ಲಿದೆ. ಆದರೆ ಇದು ನಕಲಿ ಸಹಿ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಸಹಿಯನ್ನೇ ನಕಲು ಮಾಡಿಬಿಟ್ರ ಕಿರಾತಕರು. ಉಗ್ರಾಣ ನಿಗಮ ಅಧ್ಯಕ್ಷ ಸ್ಥಾನ ನೇಮಕದ ಆದೇಶ ಪ್ರತಿ ಅದು ಸರ್ಕಾರದಿಂದ ಹೊರಬಂದಂತಹ ಆದೇಶ ಪ್ರತಿ ಅಲ್ಲ, ನಕಲು ಪ್ರತಿ ಈಗ ಎಲ್ಲೆಡೆಯೂ ಕೂಡ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇರುವಂತಹ ಪ್ರತಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯನವರದ್ದು ಎನ್ನಲಾದಂತಹ ಸಹಿ, ಆದರೆ ಅವರ ಸಹಿ ಅಲ್ಲವಂತೆ. ಇದು ನಕಲಿ ಸಹಿ. ಸಿಎಂ ಸಿದ್ದರಾಮಯ್ಯನವರ ಸಹಿಯನ್ನೂ ಕೂಡ ಈ ಕಿರಾತಕರು ಫೋರ್ಜರಿ ಮಾಡಿಬಿಟ್ರ. ರಾಜ ವೆಂಕಟಪ್ಪ ನಾಯಕ ಅವರ ನಿಧನದಿಂದ ತೆರವಾದಂತಹ ಸ್ಥಾನ, ಆ ಸ್ಥಾನಕ್ಕೆ ಯಾರನ್ನೂ ಕೂಡ ಇಲ್ಲಿವರೆಗೂ ನೇಮಕ ಮಾಡಿಲ್ಲ. ಸರ್ಕಾರದಿಂದ ಆದೇಶನೇ ಹೊರಬಿದ್ದಿಲ್ಲ. ಅಂಥದ್ರಲ್ಲಿ ಈಗ ಫುಲ್ ವೈರಲ್ ಆಗ್ತಾ ಇರುವಂತಹ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.